ನಮಸ್ಕಾರ. ದಂಕ ಎಜುಕೇಶನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೀಟ್ ಅಪ್ಲಿಕೇಶನ್ ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೀಟ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಂದು ಬ್ರೌಸಿಂಗ್ ಆಪ್ ಕ್ರೋಮ್ ಅಥವಾ ಫೈರ್ಫಾಕ್ಸ್ ನ ಓಪನ್ ಮಾಡಿಕೊಂಡು ನೀಟ್ ಅಪ್ಲಿಕೇಶನ್ ಫಾರ್ಮ್ 2025 ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಫಸ್ಟ್ ಒನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿ. ನಿಮ್ಗೆ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೀಟ್ 2025 ರಿಜಿಸ್ಟ್ರೇಷನ್ ಅಂಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ್ಯಾವ ಸ್ಟೆಪ್ಸ್ ಇದೆ ಅಂತ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಅಂದ್ರೆ ನೀವು ಒಂದು ವರ್ಷ ಆಲ್ರೆಡಿ PU ಎಕ್ಸಾಮ್ ನೀಟ್ ತಗೊಂಡು ನೆಕ್ಸ್ಟ್ ಇಯರ್ ನೀವು ಇಲ್ಲ ನೀಟ್ಗೆ ಅಂತಾನೆ ಪ್ರಿಪೇರ್ ಆಗಿ ಬರಿತಾ ಇರ್ತೀರಲ್ಲ, ಆ ರೀತಿ ಕ್ಯಾಂಡಿಡೇಟ್ಸ್ಗೆ ಇದು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನೀವು ಲಾಗಿನ್ ಆಗಬೇಕು. ನೆಕ್ಸ್ಟ್ ಬಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದು ಯಾರು ಇವಾಗ ಸೆಕೆಂಡ್ PU ಮುಗಿಸಿದೀರಾ, ಹೊಸದಾಗಿ ಯಾರು ಅಪ್ಲೈ ಮಾಡ್ತೀರಾ ಫ್ರೆಶ್ ಆಗಿ, ಅವ್ರಿಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಅಪ್ಲೈ ಮಾಡೋರು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಈ ತರ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ಸ್ ಇದೆ, ಓದ್ಕೊಳ್ಳಿ ಇದನ್ನ ನೀಟಾಗಿ. ಫೀಸ್ ಎಷ್ಟಾಗತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಜನರಲ್ ಆಗಿದ್ರೆ 1700, OBC ಕ್ಯಾಟಗರಿ ಬರ್ತೀರಾ 1600, ಅಥವಾ ನೀವು SC ST ಕ್ಯಾಟಗರಿ ಬರ್ತೀರಾ ಅಂದ್ರೆ ನಿಮ್ಗೆ 1000 rupees ಆಗುತ್ತೆ. ನೀವು ಔಟ್ ಆಫ್ ಇಂಡಿಯಾದ ಬೇರೆ ಕಂಟ್ರಿ ಅವರಾಗಿದ್ರೆ 9500 ಆಗುತ್ತೆ. ಇದನ್ನ ನೀಟಾಗಿ ಓದ್ಕೊಳ್ಳಿ. ಓದ್ಕೊಂಡು ಆದ್ಮೇಲೆ ನಿಮ್ಗೆ ಫೈನಲ್ ಅಲ್ಲಿ ಇದನ್ನ ಓದ್ಕೊಳ್ಳಿ. ಕ್ಲಿಕ್ ಟು ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬಂದ್ರೆ ನೀವು ಕ್ಯಾಂಡಿಡೇಟ್ ನೇಮ್, ನಿಮ್ಮ ಫಾದರ್ ಅಥವಾ ಗಾರ್ಡಿಯನ್ ನೇಮ್, ಮದರ್ ಅಥವಾ ಗಾರ್ಡಿಯನ್ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ನ ಫಿಲ್ ಮಾಡ್ಬೇಕಾಗುತ್ತೆ. ಸೇಮ್ ಆಗಿ ನಿಮ್ಗೆ ಏನಿದೆ ಪರ್ಸನಲ್ ಡೀಟೇಲ್ಸ್ ಅದನ್ನ ಇನ್ನೊಂದ್ಸಲ ಕನ್ಫರ್ಮೇಶನ್ಗೆ ಇಲ್ಲಿ ಫಿಲ್ ಮಾಡಬೇಕು. ಸೇಮ್ ಇದೆ. ನೋಡಿಕೊಂಡು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದೇ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್, ನಿಮ್ಮ ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ಇದನ್ನೆಲ್ಲ ನಿಮ್ 10th ಮಾರ್ಕ್ಸ್ ಕಾರ್ಡ್ ಏನಿದೆ ಅದರಲ್ಲಿ ನೋಡ್ಕೊಂಡು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್, ನೀವು ಪ್ರೆಸೆಂಟ್ ಅಡ್ರೆಸ್ ಎಲ್ಲಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನಿಮ್ಮ ನೇಮ್ ಅಥವಾ ಏರಿಯಾ, ಸ್ಟ್ರೀಟ್ ನೇಮು, ಹೌಸ್ ನಂಬರ್, ಮತ್ತೆ ಲೊಕ್ಯಾಲಿಟಿ, ಕಂಟ್ರಿ, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್ ಇದನ್ನ ಫಿಲ್ ಮಾಡ್ಕೋತೀರಾ. ಅದಾದ್ಮೇಲೆ ನೀವು ಮೇಲ್ ಐಡಿನ ಇಲ್ಲಿ ಕೊಡಬೇಕು ಅಂಡ್ ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಕೊಡ್ಬೇಕಾದ್ರೆ ನೋಡ್ಕೊಂಡ್ ಕೊಡಿ, ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇರುತ್ತೆ ಈಸಿಯಾಗಿ ಆ ಮೊಬೈಲ್ ನಂಬರ್ ಅನ್ನೇ ನೀವು ಇಲ್ಲಿ ಫಿಲ್ ಮಾಡಬೇಕು. ಅಂಡ್ ಒಂದು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೂಡ ನೀವು ಕೊಡಬಹುದು, ಇಟ್ಸ್ ಆಪ್ಷನಲ್. ನೀವು ನೆಕ್ಸ್ಟ್ ನೀವು ಅಡ್ರೆಸ್ ನ ಪರ್ಮನೆಂಟ್ ಅಡ್ರೆಸ್ ನ ಫಿಲ್ ಮಾಡಬೇಕು. ಇಫ್ ಇಟ್ ಇಸ್ ಪರ್ಮನೆಂಟ್ ಅಡ್ರೆಸ್ ಇಸ್ ಸೇಮ್ ಆಸ್ ಎ ಪ್ರೀವಿಯಸ್ ಅಡ್ರೆಸ್ ಇದ್ರೆ ನೀವು ಇದೇ ಅಡ್ರೆಸ್ ನ ಕೊಡಬಹುದು. ಅಥವಾ ನೀವು ಫಸ್ಟ್ ಒಂದು ಅಡ್ರೆಸ್ ನ ಫಿಲ್ ಮಾಡಿರ್ತೀರಲ್ಲ ಪ್ರೆಸೆಂಟ್ ಅಡ್ರೆಸ್, ಅದೇ ಕೊಟ್ರೆ ನಿಮ್ಗೆ ನಿಮ್ಮ ಅಡ್ರೆಸ್ ಇಲ್ಲಿ ಫಿಲ್ ಆಗುತ್ತೆ, ಪರ್ಮನೆಂಟ್ ಅಡ್ರೆಸ್. ಪರ್ಮನೆಂಟ್ ಅಡ್ರೆಸ್ ಕೊಡುವಾಗ ನಿಮ್ಮ ಆಧಾರ್ ಕಾರ್ಡ್ ನೋಡ್ಕೊಂಡು ಕೊಡಿ, ಅದರಲ್ಲಿ ಏನಿದೆ ಸೇಮ್ ಅದನ್ನೇ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಒಂದು 8 ಕ್ಯಾರೆಕ್ಟರ್ ನ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಅದಾದ ನಂತರ ನೀವು ಇಲ್ಲಿ ಒಂದು ಸೆಕ್ಯೂರಿಟಿ ಕ್ವಶನ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿ ಕ್ವಶನ್ ಯಾಕೆ, ನೀವೇನಾದ್ರು ಪಾಸ್ವರ್ಡ್ ಮರ್ತೋದ್ರೆ ಅಂತ ಟೈಮಲ್ಲಿ ಈ ಸೆಕ್ಯೂರಿಟಿ ಕ್ವಶನ್ ಯೂಸ್ ಆಗುತ್ತೆ. ಅಂಡ್ ಈ ಪಾಸ್ವರ್ಡ್ ಮತ್ತೆ ಸೆಕ್ಯೂರಿಟಿ ಕ್ವಶನ್ ಆನ್ಸರ್ ಏನಿದೆ ಇದನ್ನ ನೀವು ಒಂದು ಫೋಟೋ ತೆಗೆದು ಇಟ್ಕೊಂಡಿರ್ತೀವಿ, ಇಲ್ಲಾಂದ್ರೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ, ನಿಮ್ಗೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆನಾ? ಸಬ್ಮಿಟ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತದ್ದು ಪೇಜ್ ಓಪನ್ ಆಗುತ್ತೆ. ಇದನ್ನು ಓದ್ಕೊಳ್ಳಿ. ಪ್ಲೀಸ್ ರಿವ್ಯೂ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ. ಇಫ್ ಯು ವುಡ್ ಲೈಕ್ ಟು ಚೇಂಜ್ ಎನಿ ಇನ್ಫಾರ್ಮೇಶನ್ ಎಂಟರ್ ಯು ಮೇ ಡೂ ಸೋ ಬೈ ಪ್ರೆಸ್ಸಿಂಗ್ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ನೀವು ಇಲ್ಲಿ ಮಾತ್ರ ಎಡಿಟ್ ಮಾಡೋಕ್ಕಾಗುತ್ತೆ. ಎಡಿಟ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನೀವು ಎಂಟರ್ ಮಾಡಬೇಕು. ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಇರುತ್ತೆ, ನೀವೇನ್ ಫಿಲ್ ಮಾಡಿದ್ರೆ ಅದು ಬಂದಿರುತ್ತೆ. ಅದ್ ನೋಡ್ಕೊಂಡು ಮೈ ನೇಮ್ ಅಂದ್ರೆ ನೇಮ್ ಕರೆಕ್ಟ್ ಆಗಿದ್ರೆ ಮೈ ನೇಮ್ ಅಂತ ಕ್ಲಿಕ್ ಮಾಡಿ, ಫಾದರ್ ನೇಮ್ ಕರೆಕ್ಟ್ ಇದ್ರೆ ಫಾದರ್ ನೇಮ್ ಕ್ಲಿಕ್ ಮಾಡಿ, ವೆರಿಫೈ ಆಗಿದ್ರೆ ವೆರಿಫೈ ಮಾಡಬೇಕು, ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕು. ಓಕೆನಾ? ನಿಮ್ಗೆ ಜೆಂಡರ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಕರೆಕ್ಟ್ ಇದ್ರೆ ಎಲ್ಲ ವೆರಿಫೈ ಆಗಿದೆ ಅಂತ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಐ ಅಗ್ರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್
ಸಬ್ಮಿಟ್ ಅಂಡ್ ಸೆಂಡ್ OTP ಅಂತೀರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಎಸ್ ಅಂತ ಕ್ಲಿಕ್ ಮಾಡಿ. ಇವಾಗ ನೀವು ಯಾವ ಮೊಬೈಲ್ ಕೊಟ್ಟಿರ್ತೀರಾ ಆ ಮೊಬೈಲ್ಗೆ ಒಂದು OTP ಹೋಗಿರುತ್ತೆ. ಸೊ ಆ OTP ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನೀವು OTP ಸೆಲೆಕ್ಟ್ ಮಾಡಿದ್ಮೇಲೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಪೇಮೆಂಟ್ ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಾ, ಫೀಸ್ ಪೇಮೆಂಟ್ ಇನ್ಕಂಪ್ಲೀಟ್, ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಅಂತ ಬರ್ತಿದೆ. ಸೊ ನೆಕ್ಸ್ಟ್ ನೀವೇನ್ ಮಾಡಬೇಕು, ಇಲ್ಲಿಂದ ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಗೆ ಇಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಒಂದು ಲಿಸ್ಟ್ ಬರುತ್ತೆ, ಓಕೆನಾ. ನಿಮ್ಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್, ರಿಜಿಸ್ಟ್ರೇಷನ್ ಐಡೆಂಟಿಫೈ ಡೀಟೇಲ್ಸ್, ರಿಜಿಸ್ಟರ್ APAR ID, ರಿಜಿಸ್ಟರ್ ಎಕ್ಸಾಮ್ ಅಂಡ್ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್, ರಿಜಿಸ್ಟರ್ ಕ್ವಾಲಿಫಿಕೇಶನ್ ಡೀಟೇಲ್ಸ್, ರಿಜಿಸ್ಟರ್ ಅಡಿಷನಲ್ ಡೀಟೇಲ್ಸ್, ರಿಜಿಸ್ಟರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಫೋಟೋ, ಫೈನಲ್ ಸಬ್ಮಿಷನ್. ಸೊ ಇಷ್ಟು ನಿಮಗೆ ಅಪ್ಲಿಕೇಶನ್ ಅಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಆದ್ಮೇಲೆ ಇದು ಏನೇನು ನಿಮ್ಮ ಹತ್ರ ಇದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ರೆಡಿ ಇಟ್ಕೊಂಡು ಅಪ್ಲಿಕೇಶನ್ ಕಂಟಿನ್ಯೂ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು, ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಅದು ಆಟೋಮೆಟಿಕ್ ನಿಮ್ಗೆ ಏನೇನು ಬೇಕು ನೀವು ಫಿಲ್ ಮಾಡಿರೋದನ್ನ ಅದು ಆಟೋ ತಗೊಂಡಿರುತ್ತೆ. ಸೊ ಮಿಕ್ಕಿದ್ದನ್ನ ನೀವು ಇಲ್ಲಿ ಬುಲೆಟಿನ್ಸ್ ಇರುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು, ಓಕೆನಾ. ಸೊ ನೋಡಿ, ಇಲ್ಲಿ ನಿಮ್ಮ ನ್ಯಾಷನಾಲಿಟಿ ಕೇಳ್ತಾ ಇದೆ, ನಿಮ್ಮ ನ್ಯಾಷನಾಲಿಟಿನ ಫಿಲ್ ಮಾಡಿ. ಸ್ಟೇಟ್ ಆಫ್ ಎಲಿಜಿಬಲ್ ಆಸ್ ಪರ್ ದಿ ಕ್ಯಾಂಡಿಡೇಟ್, ನೀವು ಯಾವ ಸ್ಟೇಟ್ಗೆ ಎಲಿಜಿಬಲ್ ಇದ್ದೀರಾ. ನೀವು ಕರ್ನಾಟಕ ಸ್ಟೇಟ್ ಇಂದ ಓದಿದ್ರೆ ನೀವು ಕರ್ನಾಟಕ ಬೋರ್ಡ್ ಇಂದ ಓದಿದ್ರೆ ಸೊ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿ ಬರ್ತೀರಾ ಆ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ, ಓಕೆನಾ. ನಿಮ್ಗೆ ಇಲ್ಲಿ ಜನರಲ್ ಅಂತ ಮಾತ್ರ ಶೋ ಆಗ್ತಿದೆ. ಸೊ ಎಲಿಜಿಬಿಲಿಟಿ ಇನ್ ದಿ ಎಕ್ಸಾಮಿನೇಷನ್ ಅಂಡರ್ ದಿ ಕ್ಯಾಟಗರಿ ಪ್ರೊಸೆಸ್ ಆಫ್ ಡಿಸಬಿಲಿಟಿ. ಸೊ ನೀವು ಜನರಲ್ ಬಂದ್ರೆ ಜನರಲ್ ಸೆಲೆಕ್ಟ್ ಮಾಡಿ, ಓಕೆನಾ. ನೆಕ್ಸ್ಟ್ ನೀವು PWD ಬರ್ತೀರಾ ಅಥವಾ ನೋ, ಎಸ್ ಅಂದ್ರೆ ಎಸ್ ಅಂತ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ, ಓಕೆನಾ. ಯಾಕೆಂದ್ರೆ ನಿಮ್ಗೆ ಆರ್ ಯು ಡಯಾಬಿಟಿಕ್, ಇದು ಜಸ್ಟ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಕೊಂಡು ಫಿಲ್ ಮಾಡಿ ಅಷ್ಟೇ. ಆರ್ ಯು ಡಯಾಬಿಟಿಕ್, ಆರ್ ಪ್ಲೇಸ್ ಆಫ್ ರೆಸಿಡೆನ್ಸ್, ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟು ಅಂತ ಫಿಲ್ ಮಾಡಬೇಕು. ಸೊ ನೀವು ಕಂಟ್ರಿ ಆಫ್ ರೆಸಿಡೆನ್ಸ್ ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಇರ್ತೀರಾ, ಸೊ ಇಂಡಿಯಾನೇ ಫಿಲ್ ಮಾಡಿ. ಡು ಯು ವಾಂಟ್ ಟು ಇಂಟ್ರೆಸ್ಟೆಡ್ ವೇರ್, ಅಂದ್ರೆ ನೀವು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ನೀವು ಯಾವ್ದಾದ್ರು ನಿಮ್ಮ ರಿಲಿಜಿಯನ್ ರಿಲೇಟೆಡ್ ಆಗಿರುವಂತಹ ಡ್ರೆಸ್ ನ ವೇರ್ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಸೊ ಕೆಲವೊಂದು ರಿಲಿಜಿಯನ್ ಅಲ್ಲಿ ಅವ್ರದ್ದು ಪರ್ಸನಲ್ ವೇರ್ಸ್ ಇರುತ್ತೆ. ಸೊ ಅದನ್ನ ನೀವು ಎಸ್ ಅಂದ್ರೆ ಎಸ್, ಇಲ್ಲ ನೋ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಸೊ ದಟ್ಸ್ ನೀವು ಎಕ್ಸಾಮ್ಗೆ ಯಾವ ರೀತಿಯ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ತಾರೆ ಅನ್ನೋದು ಅವರು ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಮೋಡ್ ಆಫ್ ಪ್ರಿಪರೇಷನ್. ಸೊ ನೀವು ಯಾವ ರೀತಿ ಪ್ರಿಪೇರ್ ಆಗಿರ ಅಂತ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿರುವಂತ ಕ್ಯಾಪ್ಚಾವನ್ನ ಎಂಟರ್ ಮಾಡಿ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಅನ್ನ ಸಬ್ಮಿಟ್ ಆದ್ಮೇಲೆ, ಸೇವ್ ಆದ್ಮೇಲೆ ನಿಮ್ಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್, ಅದರಲ್ಲಿ ನಿಮ್ದು ಐಡೆಂಟಿಟಿಯನ್ನ ಚೂಸ್ ಮಾಡಬೇಕು. ಅದರಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಡಿಜಿಲಾಕರ್, ಇಂಡಿಯನ್ ಪಾಸ್ಪೋರ್ಟ್ ನಂಬರ್, ಪ್ಯಾನ್, ನೀವು ಯಾವ ಬೇಕಾದ್ರೂ ನಿಮ್ಮ ಹತ್ರ ಯಾವ್ದಿದೆ ಅದು ಕೊಡ್ಬೋದು. ಸೊ ನಾವಿಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿದೀವಿ, ಆಧಾರ್ ನಂಬರ್ನ ಅದು ಆಟೋಮೆಟಿಕ್ ತಗೊಂಡಿದೆ. ಸೊ ನೆಕ್ಸ್ಟ್ ಒಂದು ನಿಮ್ಗೆ ಐ ವಾಲಂಟ್ರಿ ಅಗ್ರಿ ಟು ಶೇರ್ ಮೈ ಚೈಲ್ಡ್ ಆಧಾರ್ ನಂಬರ್. ಐ ಆಮ್ ಅವೇರ್ ದಟ್ ಇಟ್ ವಿಲ್ ಬಿ ಯೂಸ್ಡ್ ಟು ಎಸ್ಟಾಬ್ಲಿಷ್ ಈಸ್ ಐಡೆಂಟಿಟಿ ಅಟ್ ದಿ ವೇರಿಯಸ್ ಸ್ಟೇಜಸ್ ಅಂತ ಇದೆ. ಸೊ ಇದನ್ನ ನೀವು ಓದ್ಕೊಳ್ಳಿ. ಐ ಅಗ್ರಿ ಅಂತ ಕ್ಲಿಕ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಆಧಾರ್ ನಂಬರ್ ಅನ್ನ ಕೇಳುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮ್ ನಂತರದಲ್ಲಿ ಇದು ಈ ರೀತಿ ಕಾಣುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆದ್ಮೇಲೆ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಸಬ್ಮಿಟ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಗೆ
ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ APAR ID ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ APAR ID ಕೇಳುತ್ತೆ. ಸೊ APAR ID ಅಂದ್ರೆ ಅದೊಂದು 12 ಡಿಜಿಟ್ ನಂಬರ್. ಸೊ ನಿಮ್ ಕಂಪ್ಲೀಟ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅದರಲ್ಲಿ ಇರುತ್ತೆ. ಸೊ ಇದೇನಕ್ಕೆ ಅಂತಂದ್ರೆ ನಿಮ್ಗೆ ವೆರಿಫಿಕೇಶನ್ ಟೈಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ಸೊ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರ್ ಅಂತ. ಸೊ ಇದರಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್, ಅವ್ರದ್ದು ಎಜುಕೇಶನ್ ಇನ್ಫಾರ್ಮೇಶನ್ ಇರುತ್ತೆ. ಅದಕ್ಕೋಸ್ಕರ ಅವ್ರ ನಿಮ್ಗೆ ವೆರಿಫಿಕೇಶನ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಇದನ್ನ ಕೇಳಿರ್ತಾರೆ. ಸೊ ಇದನ್ನ ಎಸ್ ನಮ್ಮ ಹತ್ರ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ. ಇಟ್ ಇಸ್ ನಾಟ್ ಮ್ಯಾಂಡೇಟಿ ಏನಿಲ್ಲ, ಇದ್ರೆ ಹೌದು, ಇಲ್ಲಾಂದ್ರೆ ಇಲ್ಲ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾದಂತ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಮ APAR ಐಡಿಯನ್ನ ಇಲ್ಲಿ ನೀವು ಕನ್ಫರ್ಮ್ ಮಾಡಬೇಕಾಗತ್ತೆ. ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿ, ನಿಮ್ಮ APAR ಐಡಿ ಏನಿದೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಸಿಗುತ್ತೆ. ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ನೀವು ತಗೋಬೇಕಾಗತ್ತೆ. APAR ಐಡಿಯನ್ನ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಅದು ನೆಕ್ಸ್ಟ್ ನಿಮ್ಮ ಸ್ಟೆಪ್ಗೆ ಪ್ರೊಸೀಡ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ರಿಜಿಸ್ಟರ್ ಎಕ್ಸಾಮ್ ಅಂಡ್ ಎಕ್ಸಾಮ್ ಸೆಂಟರ್. ನೀವು ಇಲ್ಲಿ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಫಾರ್ ಎಕ್ಸಾಮ್ ಅಂಡ್ ಕ್ವಶನ್ ಪೇಪರ್ ಮೀಡಿಯಂ. ನಿಮ್ಗೆ ಯಾವ ಮೀಡಿಯಂ ಅಲ್ಲಿ ನೀವು ಬರೀತೀರ ಅನ್ನೋದ್ರ ಮೇಲೆ ತಗೊಳ್ಬೇಕಾಗುತ್ತೆ. ಸೊ ಸ್ಟೇಟ್, ಸೊ ಸಿಟಿ ಫಸ್ಟ್ ಚಾಯ್ಸ್, ನಿಮ್ಮ ಫಸ್ಟ್ ಪ್ರಿಯಾರಿಟಿ ಅಂಡ್ ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಇರುತ್ತೆ. ಸೊ ನಿಮ್ಮ ಆಕ್ಯುಪೇಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಫಾದರ್, ಮದರ್ ಅವರ ಕ್ವಾಲಿಫಿಕೇಶನ್ಸ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಇದೆಲ್ಲದನ್ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಆಕ್ಯುಪೇಷನ್ ಬಂದು ಅವ್ರು ಏನು ಅಗ್ರಿಕಲ್ಚರ್ ಮಾಡ್ತಾರೆ, ಅಗ್ರಿಕಲ್ಚರ್, ಬಿಸ್ನೆಸ್ ಮಾಡ್ತಿದಾರಾ ಅಥವಾ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದಾರ, ಲಾ ಇದಾರ, ನಿಮ್ಗೆ ಇಲ್ಲಿ ತುಂಬಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಸರ್ವಿಸ್ ಅಲ್ಲಿ ಇದಾರೆ ಅಂತ. ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅಂಡ್ ಅವರ ಕ್ವಾಲಿಫಿಕೇಶನ್ ಏನು, ಸೊ ಅದನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ನಿಮಗೆ ರಿಜಿಸ್ಟರ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ 6th ಸ್ಟೆಪ್. ಸೊ ಈ ಸ್ಟೆಪ್ ಅಲ್ಲಿ ನೀವು ನಿಮ್ಮ 10th ಆರ್ ಈಕ್ವಲೆಂಟ್ ಡೀಟೇಲ್ಸ್ ಆಸ್ ಪರ್ ದಿ 10th ಬೋರ್ಡ್ ಮಾರ್ಕ್ಸ್ ಕಾರ್ಡ್ ಏನಿದೆ ಅದ್ರ ಪ್ರಕಾರ ನೀವು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಎಲ್ಲ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಫಿಲ್ ಮಾಡಬೇಕು. ಸೊ ಪಾಸ್ ಸ್ಟೇಟಸ್, ನೀವು 10th ಪಾಸ್ ಆಗಿದ್ರೆ ಪಾಸ್ ಅಂತ ಕೊಡಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ಇಯರ್ ಅಲ್ಲಿ ನೀವು 10th ಪಾಸ್ ಆಗಿದ್ರೆ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮ್ 10th ಆರ್ ಈಕ್ವಲೆಂಟ್, 10th ಆಲ್ಮೋಸ್ಟ್ 10th ಅಲ್ಲಿ ನೀವು ಪಾಸ್ ಆಗಿರ್ತೀರಲ್ಲ ಅದನ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಸ್ಕೂಲು ಯಾವ ಇದರಲ್ಲಿ ರೂರಲ್ ಬರುತ್ತಾ ಅಥವಾ ಅರ್ಬನ್ ಬರುತ್ತಾ ಸೆಲೆಕ್ಟ್ ಮಾಡಿ. ಗವರ್ಮೆಂಟ್ ಆರ್ ಪ್ರೈವೇಟ್ ಆರ್ ಏಡೆಡ್ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿಂಗ್ ಸ್ಟೇಟ್, ನೀವು ಯಾವ ಸ್ಟೇಟ್ ಇಂದ ಎಕ್ಸಾಮ್ ಬರೆಯಕ್ಕೆ ಇಷ್ಟಪಡ್ತಿದ್ದೀರಾ, ಕ್ವಾಲಿಫೈ ಆಗಿದ್ದೀರಾ 10th ಅಲ್ಲಿ, ಅದನ್ನ ಸೆಲೆಕ್ಟ್ ಮಾಡಬೇಕು. ಸೊ ನೀವು 10th ಸೆಂಟ್ರಲ್ ಬೋರ್ಡ್ ಆಗಿದ್ರೆ ಸೆಂಟ್ರಲ್ ಬೋರ್ಡ್ ಬರುತ್ತೆ, ಅಥವಾ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂದ ಆದ್ರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಯಾವ ಡಿಸ್ಟಿಕ್ ಇಂದ ಎಕ್ಸಾಮ್ ಬರ್ದು ಪಾಸ್ ಆಗಿದ್ರೆ ಆ ಡಿಸ್ಟಿಕ್ ನಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಮ ಸ್ಕೂಲ್ ಬೋರ್ಡ್ ಯಾವುದು, ಸ್ಟೇಟ್ ಬೋರ್ಡ್, ಅದನ್ನ ಸೆಲೆಕ್ಟ್ ಮಾಡಬೇಕು, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ. ರಿಸಲ್ಟ್ ಮೋಡ್, ಸೊ ನಿಮ್ದು ರಿಸಲ್ಟ್ ಪರ್ಸೆಂಟೇಜ್ ಅಲ್ಲಿ ಇದೆಯಾ ಅಥವಾ CGPA ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅದನ್ನ ನೋಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದನ್ನ ಫಿಲ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಫಿಲ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಿಮ್ಮ ಸ್ಕೂಲ್ ಪಿನ್ ಕೋಡ್, ನಿಮ್ಮ ಲಾಸ್ಟ್ ಅಲ್ಲಿ 10th ಮಾರ್ಕ್ಸ್ ಕಾರ್ಡ್ ಲಾಸ್ಟ್ ಅಲ್ಲಿ ನಿಮ್ಮ ಸ್ಕೂಲ್ ಅಡ್ರೆಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಸ್ಕೂಲ್ ಆರ್ ಕಾಲೇಜ್ ಪಿನ್ ಕೋಡ್ ಇರುತ್ತೆ, ಅದನ್ನ ನೋಡ್ಕೊಂಡು ನೀಟಾಗಿ ಫಿಲ್ ಮಾಡಿ. ಸೊ ನಿಮ್ಮ 10th ಆದ್ಮೇಲೆ 12th ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಇದರಲ್ಲಿ ನೀವು ಆಲ್ರೆಡಿ ನೀವು ಸೆಕೆಂಡ್ ಟೈಮ್ ನೀಟ್ ಬರೀತಿದ್ದೀರಾ ಅಂದ್ರೆ ಅಲ್ಲಿ ನೀವು ಪಾಸ್ ಔಟ್ ಆಗಿರ್ತೀರಾ 12th ಅಲ್ಲಿ, ಅಂತವರು ಪಾಸ್ ಅಂತ ಸೆಲೆಕ್ಟ್ ಮಾಡಿ. ನೀವು ಫ್ರೆಶ್ ಆಗಿ ಅಪ್ಲೈ ಮಾಡ್ತಿರೋ ಇವಾಗ ಅಪಿಯರಿಂಗ್, ಸೊ ಇವಾಗ ತಗೊಂತಿದ್ದೀರಾ ಫಸ್ಟ್ ಫ್ರೆಶ್ ಸೆಕೆಂಡ್ PU ಎಕ್ಸಾಮ್ ಇನ್ನ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಯರ್ ಆಫ್ ಪಾಸಿಂಗ್, ಇದು ನಿಮಗೆ ನೀವು ಯಾವ ವರ್ಷ ಎಕ್ಸಾಮ್ ಬರೀತಿದ್ದೀರಾ, ಇಯರ್ ಆಫ್ ಪಾಸಿಂಗ್ ಇಯರ್ ಆಫ್ ಅಪಿಯರಿಂಗ್. ಇಯರ್ ಆಫ್ ಪಾಸಿಂಗ್ ಬಂದ್ಬಿಟ್ಟು
ಪ್ರೀವಿಯಸ್ ಯಾವ ಇಯರ್ ಅಲ್ಲಿ ನೀವು ಪಾಸ್ ಆಗಿರೋ ಅವ್ರ ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡಿ. ಸೊ ನೀವು ಅಪಿಯರ್ ಹಾಕಿದ್ರೆ 2025 ಸೆಲೆಕ್ಟ್ ಮಾಡಿ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮ್, ಸೊ ನೀವು ಯಾವ ಎಕ್ಸಾಮ್ ಬರೀತೀರ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಇದಕ್ಕೆ ನಿಮ್ಗೆ ಇಲ್ಲಿ ಬುಲೆಟ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಯಾರು ಫ್ರೆಶ್ ಆಗಿ ಎಕ್ಸಾಮ್ ಬರೀತಿದ್ದಾರೆ ಈ ವರ್ಷ, ಅವರು ಕೋಡ್ 1 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕೋಡ್ 2 ಬಂದು ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದೇರ್ 12th ಸ್ಟ್ಯಾಂಡರ್ಡ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಫಾರ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಸೊ 12th ಕಂಪ್ಲೀಟ್ ಆಗಿರೋ ಕೋಡ್ 2 ಬರುತ್ತೆ. ಸೊ ಇಂಡಿಯನ್ ಯೂನಿವರ್ಸಿಟಿಯಲ್ಲಿ PU ಆರ್ ಇಂಟರ್ಮೀಡಿಯೇಟ್ ನ ಪಾಸ್ ಆಗಿರೋರಿಗೆ ಕೋಡ್ 3 ಬರುತ್ತೆ. ಸೊ ಯಾರು ಫಸ್ಟ್ ಅಪಿಯರ್ ಆಗ್ತಿದ್ದೀರಾ ನೀವು ಕೋಡ್ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ಕೂಲ್ ಪ್ಲೇಸ್ ರೂರಲ್ ಬರುತ್ತಾ ಅಥವಾ ಅರ್ಬನ್ ಬರುತ್ತಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ ಟೈಪ್ ಆಫ್ ಕಾಲೇಜ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ಟೇಟ್, ಯಾವ ಇದರಿಂದ ನೀವು ಎಕ್ಸಾಮ್ ಬರೀತಿದ್ದೀರ ಅನ್ನೋದ್ರ ಮೇಲೆ ಬರೀಬೇಕಾಗುತ್ತೆ. ಮತ್ತೆ ನಿಮ್ದು ಯಾವುದು ಸ್ಟೇಟ್ ಬೋರ್ಡ್ ಸೆಂಟ್ರಲ್ ಬೋರ್ಡ್ ನ ಸೆಲೆಕ್ಟ್ ಮಾಡುತ್ತೆ. ರಿಸಲ್ಟ್ ಮೋಡ್ ನಿಮ್ಗೆ ಯಾವ ರೀತಿ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಮ 12th ರೋಲ್ ನಂಬರ್, ನಿಮ್ಮ ಸ್ಕೂಲ್ ಆರ್ ಕಾಲೇಜ್ ನೇಮ್ ಅಂಡ್ ಕಾಲೇಜ್ ಪಿನ್ ಕೋಡ್ ಇದೆಲ್ಲನೂ ತುಂಬಾ ಕೇರ್ಫುಲ್ ಆಗಿ ಫಿಲ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗತ್ತೆ. ಎಲ್ಲ ಇನ್ಫಾರ್ಮೇಶನ್ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ರಿಜಿಸ್ಟರ್ ಅಡಿಷನಲ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಅಡಿಷನಲ್ ಡೀಟೇಲ್ಸ್ ಏನೇನ್ ಬೇಕಾಗುತ್ತೆ ಅಂತ ನೋಡೋಣ. ಆರ್ ಯು ಎ ಟ್ವಿನ್ ಅಂಡ್ ಬೋತ್ ಅಪ್ಲೈಯಿಂಗ್ ಫಾರ್ ನೀಟ್ ಅಂತ ಕೇಳ್ತಿದೆ. ಹೌದು ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಹ್ಯಾವ್ ಯು ಎವರ್ ಅಪ್ಲೈಡ್ ಇನ್ ನೀಟ್ UG ಎಕ್ಸಾಮಿನೇಷನ್. ಸೊ ನೀವು ಫ್ರೆಶ್ ಆಗಿ ಅಪ್ಲೈ ಮಾಡ್ತಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಸೊ ಪ್ಲೇಸ್ ಆಫ್ ಬರ್ತ್ ಕೇಳ್ತಿದೆ, ಸ್ಟೇಟ್ ಡಿಸ್ಟಿಕ್. ಸೊ ನೆಕ್ಸ್ಟ್ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೊ ನೀವು ಎಸ್ ಅಂತ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ ರೋಲ್ ನಂಬರ್ ಆಫ್ ಕ್ಲಾಸ್ 10th ಆರ್ ಇಟ್ಸ್ ಈಕ್ವಲೆಂಟ್ ಆಫ್ ದಿ ಟ್ವಿನ್, ನಿಮ್ಮ ನೆಕ್ಸ್ಟ್ ಟ್ವಿನ್ ಯಾರಿದ್ದಾರೆ ಅವ್ರದ್ದು ರೋಲ್ ನಂಬರ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೇಮ್ ಆಫ್ ದಿ ಬ್ರದರ್ ಆಸ್ ಪರ್ ದಿ ಕ್ಲಾಸ್ 10 ಸರ್ಟಿಫಿಕೇಟ್. ಸೊ ನಿಮ್ಮ ಬ್ರದರ್ ಯಾರಿದ್ದಾರೆ ಅವ್ರದ್ದು ಕ್ಲಾಸ್ ಸರ್ಟಿಫಿಕೇಟ್ ಏನಿದೆ ಅದರ ನೇಮ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಕ್ಯಾಪ್ಚಾನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ರಿಜಿಸ್ಟರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ. ಸೊ ನೀವು ಇಲ್ಲಿ ಕಂಟ್ರಿ ಕೋಡನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಂಡಿಯಾ ಅಂದ್ರೆ ನಿಮಗೆ 91+9 ಸೆಲೆಕ್ಟ್, ಅದು ಆಟೋ ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇಮೇಲ್ ಅಡ್ರೆಸ್ ನ ಸೆಲೆಕ್ಟ್ ಮಾಡಬೇಕು. ಅದ ನಂತರ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನ ಗೆಟ್ OTP ಅಂತ ಕೊಟ್ರೆ OTP ಬರುತ್ತೆ. OTPನ ಎಂಟ್ರಿ ಮಾಡಬೇಕು. OTPಯನ್ನ ಎಂಟ್ರಿ ಮಾಡಿದ ನಂತರ ನೀವು ವೆರಿಫೈ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. OTP ಆದ ನಂತರ ನಿಮ್ಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಡಾಕ್ಯುಮೆಂಟ್ ಏನ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಫಿಂಗರ್ ಅಂಡ್ ಥಂಬ್ ಇಂಪ್ರೆಷನ್ ಅಂತ ಇದೆ. ಸೊ ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಡ್ ನಿಮ್ಮ ಸಿಗ್ನೇಚರ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅದನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದ ಮ್ಯಾಕ್ಸಿಮಮ್ ಸೈಜ್ ಬಂದು 200 KB ಇರಬೇಕು ಫೋಟೋ ಸೈಜು. ಸೊ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡು ಅಂಡ್ 10th ಸರ್ಟಿಫಿಕೇಟ್ ಅಂತ ಇದೆ, ಅದನ್ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಅಪ್ಲೋಡ್ ದಿ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಪ್ರೂಫ್. ಇದಕ್ಕೆ ನೀವು ಫಸ್ಟ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಆಧಾರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಆಧಾರ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮಗೆ ಫೈನಲ್ ಸಬ್ಮಿಷನ್ಸ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ ಆದ ನಂತರ ನೀವು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಅದು PDF ಅಲ್ಲಿ ಇರಬೇಕು, JPG ಫಾರ್ಮೇಟ್ ಅಲ್ಲಿ ಇರಬೇಕು, ಸೈಜ್ ಕರೆಕ್ಟ್ ಇರಬೇಕು. ಅದನ್ನ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಾಗ ನಮಗೆ ಫೈನಲ್ ಸ್ಟೆಪ್ ಬರುತ್ತೆ. ಸೊ ಇದು ಬಂದು ಫೈನಲ್ ಸಬ್ಮಿಷನ್. ಸೊ ಇವಾಗ ನೀವು ಏನ್ ಇದುವರೆಗೂ ಅಪ್ಲಿಕೇಶನ್ ಹಾಕಿದ್ರ
ಅದೆಲ್ಲ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಬೇಕಾಗುತ್ತೆ. ಎಲ್ಲವನ್ನು ವೆರಿಫೈ ಮಾಡಿದ ನಂತರ ನೀವು ಫೈನಲ್ ಸಬ್ಮಿಷನ್ ಆಫ್ ದಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ಲಾಸ್ಟ್ ಅಲ್ಲಿ ಇನ್ಕಂಪ್ಲೀಟ್ ಅಂತ ಬರೋದು ಫೀಸ್ ಪೇಮೆಂಟ್ ಮಾತ್ರ. ನಿಮ್ಮ ಹತ್ರ ಫೀಸ್ ಪೇಮೆಂಟ್ ಮಾತ್ರ ಪೆಂಡಿಂಗ್ ಇರುತ್ತೆ. ಸೊ ನೀವು ಒಂದ್ಸಲ ಫೀಸ್ ಪೇಮೆಂಟ್ ಮಾಡಿದಾದ್ಮೇಲೆ ನೀವು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಬಿಫೋರ್ ನೀವು ಎಲ್ಲ ಒಂದು ಫಾರ್ಮ್ನ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ನಿಮ್ಮ ಮೇಲ್ ಐ ಡಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ನಿಮ್ಮ ಮೇಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ನೀವು ಫೀಸ್ ಪೇಮೆಂಟ್ಗೆ ಪ್ರೊಸೀಡ್ ಮಾಡಬೇಕು. ಫೀಸ್ ಪೇಮೆಂಟ್ ಪ್ರೊಸೀಡ್ ಮಾಡೋಕೆ ನೀವು ಎಸ್ ಬಿ ಐ ಮಾಪಲ್ಲಿ ಕಟ್ಬೋದು, ಕೆನರಾ ಬ್ಯಾಂಕ್, ಐ ಸಿ ಐ ಸಿ ಬ್ಯಾಂಕ್, ಎಚ್ ಡಿ ಎಫ್ ಸಿ ಬ್ಯಾಂಕ್ ಆದರೂ ಕೂಡ ನೀವು ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಫೀಸ್ನ ಕಟ್ಬೋದು. ಯಾವ ಬ್ಯಾಂಕಲ್ಲಿ ಯಾವ ರೀತಿ ಕಟ್ತೀರ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕೊಡಿ. ಮೊದಲು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಇಲ್ಲಿ. ಪೇಮೆಂಟ್ ಎಲ್ಲ ನಿಮಗೆ ಕಂಪ್ಲೀಟ್ ಆದ್ಮೇಲೆ ಅಪ್ಲಿಕೇಶನ್ ಈ ರೀತಿ ಬರುತ್ತೆ. ಸೊ ಅಪ್ಲಿಕೇಶನ್ ಆದ್ಮೇಲೆ ನಿಮಗೆ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಅಂತ ಇದೆಯಲ್ಲ, ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.